ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬೆಳಿಗ್ಗೆ ನೀವು ಬಿಟ್ಟಿರೋ ಪ್ರೋಮೋ ನೋಡಿರ್ತೀರಾ, ಮೋಕ್ಷಿತ್ ಅವ್ರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮತ್ತೆ ನಮ್ ಶಿವಣ್ಣ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬರ್ತಿದೆ, ಅದನ್ನ ಏನಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವತ್ತು ಬೆಳಿಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬರುತ್ತೆ. ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ತಂದೆ, ಅವ್ರ ತಾಯಿ ಮತ್ತೆ ಅವ್ರ ತಮ್ಮ. ನೋಡಿ, ಎಲ್ಲರೂ ಸಂತೋಷದಿಂದ ಡ್ಯಾನ್ಸ್ ಆಡ್ತಿರ್ತಾರೆ. ಅದೇ ಟೈಮಿಗೆ ಮೋಕ್ಷಿತ್ ಅವ್ರ ತಂದೆ, ತಾಯಿ ಮತ್ತೆ ಅವ್ರ ತಮ್ಮ ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ. ನೋಡಿ, ಅಲ್ಲಿ ಆ ಸಮಯ ಮಾತ್ರ ಆ ವ್ಯಕ್ತಿನ ಏನ್ ಬೇಕಾದ್ರೂ ಮಾಡಿಸ್ಬೋದು. ಅಲ್ಲಿ ನೋಡಿ, ಎಲ್ಲರೂ ಎಲ್ಲದನ್ನು ಮರೆತು ಡ್ಯಾನ್ಸ್, ಸಂತೋಷವಾಗಿ ಡ್ಯಾನ್ಸ್ ಆಡ್ತಿದ್ದಾರೆ. ಅವ್ರನ್ನ ನಾವು ಯಾವ್ದೋ ಒಂದೇ ಒಂದು ವಿಷಯದಿಂದ ನಾವು ಜಡ್ಜ್ ಮಾಡಕ್ ಆಗಲ್ಲ. ನೋಡಿ, ಎಲ್ಲಾ ಕಂಟೆಸ್ಟೆಂಟ್ ಗಳು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವಾಗ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅವಾಗ ಮೋಕ್ಷಿತ್ ಅವ್ರು ತುಂಬಾ ಎಮೋಷನಲ್ ಆಗಿ ಆಗ್ತಾರೆ ಗುರು. ಯಾಕಂದ್ರೆ ಅವ್ರ ತಮ್ಮ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ತುಂಬಾ ಅದಕ್ಕೋಸ್ಕರನೇ ಅವ್ರ ಮದ್ವೆ ಆಗಿಲ್ಲ. ಅವ್ರ ತಮ್ಮನ್ನ ನೋಡ್ಕೊಬೇಕಂತಾನೆ ಅವ್ರು ಇನ್ನು ಮದ್ವೆನ ಮುಂದೂಡ್ತಾ ಬಂದಿದ್ದಾರೆ ಅಂತ ಅದೊಂದು ಸುದ್ದಿ ಇದೆ. ನೋಡಿ, ಅವ್ರ ತಮ್ಮನ ಅವ್ರು ತುಂಬಾ ಇಷ್ಟ ಪಡ್ತಾರೆ. ಇವಾಗ ಅವ್ರ ತಮ್ಮ ಅವ್ರನ್ನ ಗುರುತಿಸ್ತಿಲ್ಲ, ನಾನ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ಮರ್ತು ಬಿಟ್ಟಿದ್ದಾನೆ ಅಂತೆಲ್ಲ ತುಂಬಾ ಎಮೋಷನಲ್ ಆಗ್ತಾರೆ. ಅದು ಫುಲ್ ಕನೆಕ್ಟ್ ಆಗುತ್ತೆ. ಅವ್ರಂತೂ ತುಂಬಾ ಇಷ್ಟ ಪಡ್ತಿದ್ರು ಅವ್ರ ತಮ್ಮನ. ನೀವು ನೋಡಿರ್ತೀರ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ಅವ್ರು ಹಾಕಿದ್ಲು ವಿಡಿಯೋಸ್ ಎಷ್ಟೊಂದು. ಅವ್ರು ತುಂಬಾ ಇಷ್ಟ ಪಡ್ತಿದ್ರು. ಅವ್ರೊಂದ್ 3 ತಿಂಗಳು ಆಮೇಲೆ ಅವ್ರ ತಮ್ಮನ್ ನೋಡ್ತಿರೋ ಕಾರಣ ಅವರು ಒಂಥರ ಎಮೋಷನಲ್ ಆಗ್ತಾರೆ. ಎಲ್ಲರೂ ಕೂಡ ಹಾಗೆ ಆಗ್ತಾರೆ. ಅವರು ಕೂಡ ಅದೇ ರೀತಿ ಎಮೋಷನಲ್ ಆದ್ಲು. ಅದನ್ನ ನೀವು ಇವತ್ತು ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡಿರ್ತೀರ. ಮತ್ತೆ ಇನ್ ಯಾರ್ಯಾರ ಫ್ಯಾಮಿಲಿ ಇವತ್ತು ಎಂಟ್ರಿ ಕೊಡ್ತಿದಾರೆ ಅಂದ್ರೆ, ಧನರಾಜ್ ಆಚಾರ್ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಡ್ತಿದಾರಂತೆ. ಅಂದ್ರೆ ಅವ್ರ ಹೆಂಡತಿ ಮತ್ತೆ ಅವ್ರ ಮಗಳು ಬಿಗ್ ಬಾಸ್ ಮನೆಗೆ ಇವತ್ತು ಎಂಟ್ರಿ ಕೊಡ್ತಿದ್ದಾರೆ. ಅದ್ ನೆಕ್ಸ್ಟ್ ಪ್ರೋಮೋದಲ್ಲಿ ಬಿಡ್ಬೋದು. ನೋಡಿ, ಇವತ್ತು ಅವರು ಎಂಟ್ರಿ ಕೊಡ್ತಿದ್ದಾರೆ. ಮತ್ತೆ ಗೌತಮಿ ಜಾಧವ್ ಅವ್ರದ್ದು ನಿನ್ನೆ ವೆಡ್ಡಿಂಗ್ ಆನಿವರ್ಸರಿ ಇದ್ದ ಕಾರಣ ಅವ್ರ ಗಂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ಬೋದು ಅಂತ ಹೇಳಲಾಗ್ತಿದೆ. ಅವ್ರ ಗಂಡನೇ ಎಂಟ್ರಿ ಕೊಡ್ತಿರೋದು, ಅದು ನಿನ್ನೆ ಎಂಟ್ರಿ ಕೊಟ್ಟಿರ್ಬೋದು. ಅದು ಇವತ್ತು ನಮಗೆ ಪ್ರಸಾರ ಆಗುತ್ತಲ್ಲ, ಇವತ್ತಿನ ಎಪಿಸೋಡ್ ಅಲ್ಲಿ ಧನರಾಜಾಚಾರ್ ಅವ್ರ ಫ್ಯಾಮಿಲಿ, ಮೋಕ್ಷಿತ್ ಅವ್ರ ಫ್ಯಾಮಿಲಿ ಮತ್ತೆ ಗೌತಮಿ ಅವ್ರ ಫ್ಯಾಮಿಲಿದ್ದು ತೋರಿಸಬಹುದು ಅಂತ ಹೇಳಲಾಗ್ತಿದೆ. ನೋಡೋಣ, ಇವತ್ತು ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿರೋದಂತೂ ನಿಜ. ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಬರುತ್ತೆ. ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಮ್ ಶಿವಣ್ಣ USA ಹೋಗಿದ್ದು ಟ್ರೀಟ್ಮೆಂಟಿಗೋಸ್ಕರ, ಕ್ಯಾನ್ಸರ್ ಟ್ರೀಟ್ಮೆಂಟಿಗೋಸ್ಕರ. ಅದು ಇವಾಗ ಎಲ್ಲ ಕ್ಲಿಯರ್ ಆಗಿದೆ ಅಂತೆ. ಎಲ್ಲ ಟೆಸ್ಟ್ ನೆಗೆಟಿವ್ ಆಗಿ ಬಂದಿದೆ ಅಂತ ಸ್ವತಃ ಶಿವಣ್ಣ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಶಿವಣ್ಣ ಇನ್ ಮುಂದೆ ಯಾವ ರೀತಿ ಆಕ್ಟಿವ್ ಆಗಿ ಇರ್ತಿದ್ದಲ್ಲ ಪ್ರತಿದಿನ, ಅದೇ ರೀತಿ ಎಲ್ಲ ಸಿನಿಮಾಸ್ ಮಾಡ್ತಾ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದಾರಂತೆ. ಇವಾಗ ಅವರು ಕ್ಯಾನ್ಸರ್ ಮುಕ್ತರಾಗಿದ್ದಾರೆ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳಿಂದ ಅವರು ಇವತ್ತು ಗುಣಮುಖರಾಗಿದ್ದಾರೆ. ಇವತ್ತು ಹೊಸ ವರ್ಷಕ್ಕೆ ಇದೊಂದು ಸಿಹಿ ಸುದ್ದಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.